ಈಗ ರಾಜಕೀಯದವರೆಲ್ಲ ಬಿಳಿ ಬಣ್ಣವನ್ನು ಯೂಸ್ ಮಾಡ್ತಾರೆ, ಜೊತೆಗೆ ಬಿಳಿ ಕಾರು, ಇದೆಲ್ಲ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಾ ಹೋಗುತ್ತೆ. ಅಂದರೆ ನಮ್ಮ ಒಂದು ಕೆಲಸ ಕಾರ್ಯಕ್ಕೆ ಅದು ನಮಗೆ ಪಾಸಿಟಿವ್ ತಂದು ಕೊಡುತ್ತೆ. ನಮ್ಮ ಒಂದು ಧ್ವಜ ಏನಿದೆ, ನಮ್ಮ ಇಂಡಿಯನ್ ಫ್ಲಾಗಲ್ಲಿ ಕೂಡ ಬಿಳಿ ಬಣ್ಣವನ್ನು ಒಂದು ಲೈನ್ ಕೊಟ್ಟಿರ್ತಾರೆ. ಯಾಕಂದರೆ ಅದು ಕೂಡ ನಮ್ಮ ಶಾಂತಿಯ ಸಂಕೇತ ಮತ್ತು ನಮ್ಮ ಪಾಸಿಟಿವ್ ಅಂತ ಹೇಳ್ಬೋದು. ಈ ಬಿಳಿ ಬಣ್ಣವನ್ನು ನಾವು ತುಂಬ ಅತಿ ಹೆಚ್ಚು ನೋಡಿ, ತುಂಬ ಆ್ಯಕ್ಟರ್ಸ್ನ ಮಾತ್ರನೇ ನಾವು ನೋಡೋಕ್ಕಾಗೋದು ಟಿ ವಿಯಲ್ಲಿ, ಬೇರೆ ಎಲ್ಲರನ್ನೂ ನಾರ್ಮಲ್ ಅವ್ರನ್ನ ಯಾರನ್ನೂ ನೋಡೋಲ್ಲ. ತುಂಬ ದೊಡ್ಡವ್ರು ಏನು ಮಾಡ್ತಾರೆ ಅಂತಂದರೆ ತಲೆಗೆ ಬ್ಲ್ಯಾಕ್ ಕಲರ್ ಕೂಡ ಹೊಡೆಯಲ್ಲ ಅವರು. ಅಂದರೆ ಬಿಳಿ ಕೂದಲನ್ನು ಹಾಗೇ ಮೇಂಟೈನ್ ಮಾಡಿ ಅದೇ ರೀತಿ ಮೂವಿ ಮಾಡಿರೋದಿದೆ. ಆವಾಗ ಅವ್ರಿಗೆ ತುಂಬ ಕ್ಲಿಕ್ ಆಗಿರ್ತಾರೆ ಮತ್ತು ಏನಾದರೂ ಸಾಧನೆಯನ್ನು ಕೂಡ ಮಾಡಿರ್ತಾರೆ. ತುಂಬ ಸಾಧಕರು ಯಾರೂ ತುಂಬ ಕಪ್ಪು ಬಣ್ಣಕ್ಕೆ ಹೋಗೋದಿಲ್ಲ. ಸಾಧಿಸಿರೋದು ಸಾಧಕರು ನೋಡಿ, ತಮಿಳು ಅಜಿತ್ ಇರ್ಬೋದು ಅಥವಾ ಧೋನಿಯವರು ಇರ್ಬೋದು, ಅವರೆಲ್ಲ ಕಲರ್ ಮಾಡ್ಕೊಳ್ತಿಲ್ಲ. ಆದರೂ ತಲೆ ಕೂದಲಲ್ಲೂ ಕೂಡ ಎಷ್ಟು ಪಾಸಿಟಿವ್ ಎಷ್ಟು ನೆಗೆಟಿವ್ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ಆ ಒಂದು ಕೂದಲಿಗೂ ಕೂಡ ಆ ಒಂದು ಬಣ್ಣಕ್ಕೂ ಕೂಡ ಅಷ್ಟು ಪ್ರಾಮುಖ್ಯತೆ ಇದೆ. ಅದೇ ರೀತಿ ಕಪ್ಪು ಬಣ್ಣ ಅಂತ ಅಂದಾಗ ನೋಡಿ, ಯಾರೆಲ್ಲ ತುಂಬ ಅತಿ ಹೆಚ್ಚು ಕಪ್ಪು ಬಣ್ಣವನ್ನು ಯೂಸ್ ಮಾಡ್ತೀರಾ, ಅವರ ಫ್ಯಾಮಿಲಿ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳುತ್ತೆ. ಫ್ಯಾಮಿಲಿ, ಅವರ ಮನೆ, ಅವರಿದು ಫಸ್ಟ್ ಹೇಳಿದೆ ಕಪ್ಪು ಬಣ್ಣದ ಕಾರು, ಕಪ್ಪು ಬಣ್ಣದ ನಾಯಿ, ಮನೇಲಿ ಯಾರು ಅತಿ ಹೆಚ್ಚು ಕಪ್ಪು ಬಣ್ಣದ ಬೆಕ್ಕು, ಕಪ್ಪು ಬಣ್ಣದ ನಾಯಿಯನ್ನು ಸಾಕಿರ್ತೀರ. ಎಲ್ಲರೂ ಇವಾಗ ಫ್ಯಾಷನ್ಗೆ ಕಪ್ಪು ಬಣ್ಣದ ನಾಯಿಗಳನ್ನ ಸಾಕಿರ್ತಾರೆ, ಆ ಕಡೆ ಈ ಕಡೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ರೋಡ್ಗಳಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಅವ್ರ ಮನೇಲಿ ತುಂಬ ಅತಿ ಹೆಚ್ಚು ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರೆ, ಮತ್ತು ತುಂಬ ಧೂಮಪಾನ, ಮದ್ಯಪಾನ, ತುಂಬ ಕೆಟ್ಟ ಚಟಗಳಿಗೆ ದಾಸರಾಗಿರ್ತಾರೆ. ಅಥವಾ ಯಾವಾಗಲೂ ಮನೇಲೇ ಎದ್ದು ನಿದ್ದೆ ಮಾಡೋ ಅಂಥ ಒಂದು ಚಟ ಕೂಡ ಜಾಸ್ತಿ ಆಗಿರುತ್ತೆ. ಕಪ್ಪು ಬಣ್ಣದ ನಾಯಿ ಯಾರ್ಯಾರೆಲ್ಲ ಸಾಕ್ತಿರ್ತೀರ ಅವರ ಮನೇಲಿ ನೋಡ್ಕೊಳ್ಳಿ. ಅಥವಾ ಅವ್ರನ್ನೇನಾದರೂ ಒಂಚೂರು ಮಾತಾಡ್ಸೋಕ್ಕೆ ಹೋದರೆ ಎಗರು ಬೀಳೋದು. ಅಂದರೆ ಯಾವ ರೀತಿ ಅಂದರೆ ಅವ್ರನ್ನ ಮಾತಾಡ್ಸೋಕ್ಕೆ ಆಗಲ್ಲ. ಕಪ್ಪು ಬಣ್ಣದ ನಾಯಿ ಯಾರ ಮನೇಲಿ ಜಾಸ್ತಿ ಯೂಸ್ ಮಾಡ್ತಿರ್ತೀರ ಅವ್ರನ್ನ ಮುಟ್ಟಿದ್ರೆ ಕಚ್ಚೋ ಥರ ಆಡ್ತಿರ್ತಾರೆ. ಅಂದರೆ ಏನೊಂದು ಕೇಳೋಕ್ಕಾಗಲ್ಲ. ಇದು ಕೂಡ ತುಂಬ ನೆಗೆಟಿವ್, ಆ ಮನೆಗೆ ನೆಗೆಟಿವ್ ತಂದುಕೊಡುತ್ತೆ. ಮನೇಲಿ ಯಾವಾಗಲೂ ಜಗಳ, ಯಾವಾಗಲೂ ಕಿತ್ತಾಟ, ಒಬ್ರು ನೋಡಿದ್ರೆ ಒಬ್ರಿಗಾಗಲ್ಲ. ಈ ರೀತಿ ಪ್ರಾಬ್ಲಮ್ಮು ಮನೇಲಿ ಕಪ್ಪು ಬಣ್ಣದ ನಾಯಿನ ಯಾರು ಯೂಸ್ ಮಾಡಿರ್ತಾರೆ ಅವರು. ಅದೇ ರೀತಿ ನೋಡಿ, 1 ಮತ್ತು 8, 1 ಅಂತ ಅಂದರೆ ಸೂರ್ಯ, 8 ಅಂದರೆ ಶನಿ. ಈ 1, 8 ಕಂಬೈಂಡ್ ಆಗಿ ಎಲ್ಲೆಲ್ಲಿ 18ನೇ ನಂಬರ್ ಪಾಸ್ ಆಗುತ್ತೆ, ಆ ಒಂದು ಕಾರ್ ನಂಬರಲ್ಲಾಗಿರ್ಬೋದು, ಅವ್ರ ಡೇಟ್ ಆಫ್ ಬರ್ತಲ್ಲಾಗಿರ್ಬೋದು, ಅಥವಾ ಅವ್ರ ಜೆರ್ಸಿ ನಂಬರು ಹೇಳಿದೆ ವಿರಾಟ್ ಕೊಹ್ಲಿ ಅವರು ನೋಡಿ 18, ಅವ್ರು 18ನ್ನು ಯೂಸ್ ಮಾಡಿ ಕೊನೆಗೆ ಆ ಓನರೇ ಊರು ಬಿಟ್ಟು ಹೋಗೋಂಗಾಯಿತು. ಜೊತೆಗೆ ಅವರ ಒಂದು ಏನು 18 ಅವ್ರದ್ದು ಇದಿದೆ ಅದ್ರ ಮೇಲೂ ಒಂದು ಕೇಸ್ ನಡೀತಾ ಇದೆ, ಕಂಪ್ಲೇಂಟ್ ಎಲ್ಲ ಆಗಿತ್ತು. ಸೊ ಇದೆಲ್ಲ ನಮಗೆ ಹೊರಗಡೆ ಬರುತ್ತೆ. ಯಾಕಂದರೆ ಈ ಒಂದು ದೊಡ್ಡ ವ್ಯಕ್ತಿಗಳ ಒಂದು ವಿಷಯ ನಮ್ಗೆ ಹೊರಗಡೆ ಗೊತ್ತಾಗುತ್ತೆ. ಇದು ಸಾಮಾನ್ಯ ಜನರ ಮನೇಲೂ ಇದಾಗ್ತಾ ಇರುತ್ತೆ. ಯಾರ ಮನೇಲಿ ನೋಡಿ 18ನೇ ತಾರೀಕು ಯಾರು ಹುಟ್ಟಿರ್ತೀರ ಅವ್ರ ಮನೇಲಿ ತಂದೆ ಮಗನಿಂದ ತುಂಬ ದೂರ ಇರ್ತಾರೆ, ತುಂಬ ಕ್ರಾಶ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಮನೆ ಬಿಟ್ಟು ಹೊರಗಡೆ ಇರೋದು, ಹೊರಗಡೆ ಬದುಕೋದು, ತಂದೆ ಜೊತೆ ಇಲ್ದಿರ ಇರೋದು, ತಂದೆ ಇನ್ನೆಲ್ಲೋ ಇರೋದು, ಅಥವಾ ಸ್ಟೆಪ್ ಫಾದರ್ ಜೊತೆ ಇರೋದು, ಈ ಥರ ತುಂಬ ಅತಿ ಹೆಚ್ಚು ಇನ್ಸಿಡೆಂಟ್ಗಳು ಈ 18ನೇ ತಾರೀಕಲ್ಲಿ ಹುಟ್ಟಿರೋದಾಗಿರ್ಬೋದು. 18 ಅಂತ ಪಾಸ್ ಆಗಿದ್ರೆ ಅವರ ಫೋನ್ ನಂಬರಲ್ಲಿ 1, 8 ಪಕ್ಕ ಇದ್ದರೆ ಈ ರೀತಿ ಪ್ರಾಬ್ಲಮ್ಮು ಅತಿ ಹೆಚ್ಚನ್ನು ನೋಡ್ತಾ ಇರ್ತೀರ. ಜೊತೆಗೆ ಅವರ ಮೊಬೈಲ್ ನಂಬರು, ಅವರ ಬ್ಯಾಂಕ್ ನಂಬರು, ಅವರ ಮನೆ ನಂಬರು ಎಲ್ಲ ಒಂದು ಕಡೆ 18 ಅನ್ನೋ ನಂಬರ್ ಪಾಸ್ ಆದರೆ ಮುಗೀತು. ಅವ್ರ ಮನೇಲಿ ಏನಾದರೂ ಪ್ರಾಬ್ಲಮ್ಮು, ಇಲ್ಲ ತಂದೆನ ಬೇಗ ಕಳ್ಕೊಂಡಿರ್ತಾರೆ, ಇವರೇ ಜವಾಬ್ದಾರಿ ತೊಗೊಂಡಿರ್ತಾರೆ. ಮತ್ತು ಇವ್ರಿಗೆ ನಾಳೆ ದಿನ ಹುಟ್ಟೋ ಮಕ್ಕಳ ಜೊತೆನೂ ಇವ್ರು ತುಂಬ ಚೆನ್ನಾಗಿರೋದಿಲ್ಲ, ಎಲ್ಲೋ ಒಂದು ಕಡೆ ಅವ್ರಿಗೂ ಇವ್ರಿಗೂ ಕ್ರಾಶ್ ಆಗ್ತಾ ಇರುತ್ತೆ, ಅಥವಾ ಏನಾದರೂ ಒಂದು ಕಾಂಟ್ರವರ್ಸಿ ನಡೀತಾನೆ ಇರುತ್ತೆ. ಹಾಗಾಗಿ ಬ್ಲ್ಯಾಕು, ಕಪ್ಪು ಅಂತ ಅನ್ನೋ ಬಣ್ಣಕ್ಕೆ ಅತೀವ ಶಕ್ತಿ. ಯಾಕಂದರೆ ಅದನ್ನು ನಾವು ಆರಾಧಿಸ್ಬೇಕು, ಪ್ರೀತಿಸ್ಬೇಕು, ನೋಡಬೇಕು. ಅದನ್ನು ನಾವು ಮೈ ಮೇಲೆ ಪ್ರತಿದಿನ ಹಾಕ್ಕೊಂಡಾಗ ಅದು ನಮ್ಮ ಶನಿ ನಮ್ಮ ಮೈ ಮೇಲೆ ಏರ್ದಂಗಾಗುತ್ತೆ. ಆ ಒಂದು ಶನಿನ ನಾವು ಮೈ ಮೇಲೆ ಏರಿಸ್ಕೊಂಡು ಹೋರಾಡ್ದಂಗಾಗುತ್ತೆ. ನಮ್ಮಲ್ಲಿ ಏನೂ ತೊಂದರೆ ಇಲ್ಲ ಅಂದರೆ ತೊಂದರೆನ ನಾವೇ ಮೈ ಮೇಲೆ ಎಳ್ಕೊಂಡಂಗಾಗುತ್ತೆ. ಹಾಗಾಗಿ ಕಪ್ಪು ಬಣ್ಣಕ್ಕೆ ನೀವು ತುಂಬ ಆದ್ಯತೆ ಕೊಡಿ, ಅದನ್ನು ಪ್ರೀತಿಸಿ ಗೌರವಿಸಿ, ಅದನ್ನು ತಂದು ನೀವು ನಿಮ್ಮ ಮೈ ಮೇಲೆ ಹಾಕ್ಕೊಂಡು ನಿಮ್ಮ ಏನಂದರೆ ಎಲ್ಲದಕ್ಕೂ ಮುಖ್ಯವಾಗಿ ಒಂದು ಪ್ರಶ್ನೆ ಅಂತ ಬಂದರೆ ಮೇಡಮ್, ಈಗ ಕಾಗೆ ಏನಾದ್ರು ಬಂದು ಕಾರ್ ಮೇಲೆ ಕೂತ್ರೆ ಏನಾಗುತ್ತೆ, ಮತ್ತೆ ಈ ಪಿತೃಪಕ್ಷಕ್ಕೆ ಕಾಗೆ ಬಂದು ಊಟ ಮಾಡ್ಲೇಬೇಕು ಅಂತ ಇರುತ್ತೆ, ಸೊ ಅದೇ ಏನಾಗುತ್ತೆ? ಇವಾಗ ಪಿತೃಪಕ್ಷಕ್ಕೆ ಅಂತಂದ್ರೆ ಕಾಗೆನಲ್ಲಿ ಯಾರನ್ನ ನೋಡ್ತಾರೆ? ಕಾಗೆನಲ್ಲಿ ಸತ್ತಿರೋರ್ನ ಕಾಗೆ ರೂಪದಲ್ಲಿ ನೋಡ್ತಾರೆ.
ಬದುಕಿರೋರ್ನ ಯಾರನ್ನೂ ಕಾಗೆ ರೂಪದಲ್ಲಿ ನೋಡೋದಿಲ್ಲ ಆಯ್ತಾ. ಕಾರ್ ಮೇಲೆ ಬಂದು ಕಾಗೆ ಕೂತ್ಕೊಂಡಾಗ ಎಲ್ಲೋ ಒಂದ್ ಕಡೆ ಕಾರ್ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ನಾವು ಆ ಕಾರ್ನ ಮಾರ್ಬೋದು, ಆ ಕಾರ್ನ ಕಳ್ಕೊಳ್ಬೋದು. ಮನೆ ಒಳಗೆ ಬಂದ್ರೆ ಅಂತ ಏನಿಲ್ಲ, ನಮ್ಮ ಗಾಡಿಗಳ ಮೇಲೆ ಕೂತ್ಕೊಂಡಾಗೂ ನಾವು ಹೋಗೋ ಕೆಲಸ. ಇವತ್ತು ಒಂದಿನ ನಾವು ಎಲ್ಲೋ ಕಾರ್ ನಿಲ್ಸಿರ್ತೀವಿ, ನಮ್ಮ ಕಾರ್ ಮೇಲೆ ಬಂದು ಕಾಗೆ ಕೂತ್ಕೊಂಡಿರುತ್ತೆ. ಯಾಕಂದ್ರೆ ಈಚೆ ನಿಲ್ಸಿದಾಗ ಅದು ಸರ್ವೇ ಸಾಮಾನ್ಯ, ಬಟ್ ಅದು ನಾವು ಅಬ್ಸರ್ವ್ ಮಾಡಿರಲ್ಲ. ಆವತ್ತಿನ ದಿನ ಆ ಕಾರಲ್ಲಿ ಎಲ್ಲಾದ್ರೂ ಹೋದಾಗ ನಮ್ಮ ಕೆಲಸನೇ ಆಗಿರಲ್ಲ, ಅಲ್ಲೆಲ್ಲೋ ಒಂದು ಕಡೆ ಸಣ್ಣ ಜಗಳ ಮನಸ್ತಾಪ ಯಾರ ಅಕಸ್ಮಾತ್ ಇವಾಗ ಹೇಳ್ತೀನಿ, ಯಾರ್ದಾದ್ರೂ ಕಾರ್ ಮೇಲೆ ಕಾಗೆ ಕುತ್ಕೊಂಡಿದ್ರೆ ಅವತ್ತಿನ ದಿನ ನೀವು ಹೋಗಿ ಬಂದಿರ್ತೀರಲ್ಲ, ಅವತ್ತು ಏನಾಯಿತು, ಯಾವುದಾದ್ರೂ ಶುಭ ಕಾರ್ಯಕ್ಕೆ ಹೋಗಿರ್ತೀರ, ಅಲ್ಲೆಲ್ಲೋ ಟೈರ್ ಪಂಚರ್ ಆಗೋದು ಅಥವಾ ಎಲ್ಲೋ ಗಾಡಿ ಟಚ್ ಆಗೋದು, ಇಲ್ಲ ಹೋಗ್ಬೇಕಾದ್ರೆ ಪಕ್ಕದಲ್ಲಿರೋರ ಹತ್ರ, ಇವಾಗ ನನಗೂ ಪಕ್ಕದಲ್ಲಿ ಹೋಗೋರ್ಗೂ ಸಂಬಂಧನೇ ಇರಲ್ಲ ರೋಡ್ ಮೇಲೆ, ನಾವು ಯಾರೋ ಅವ್ರು ಯಾರೋ, ಏನೋ ಒಂಚೂರು ಸಣ್ಣ ಇನ್ಸಿಡೆಂಟ್ ಆದಾಗ ಅವನ ಕೈಲಿಂದ ನಾವು ಬೈಸ್ಕೋಬೇಕಾಗುತ್ತೆ. ಇವಾಗೆಲ್ಲ ನೋಡಿದಿರಲ್ಲ, ತುಂಬ ಅವಾಚ್ಯ ಶಬ್ದಗಳಲ್ಲಿ ಬೈತಾರೆ. ಹೋಗ್ಬೇಕಾದ್ರೆ ನಮ್ಮ ತಾಯಂದಿರ್ನ ನಮ್ಮ ಅಕ್ಕಂದಿರ್ನ ಎಲ್ಲರನ್ನೂ ಕರೀತಾರೆ. ಯಾರ ಕೈಲೋ ನಾವು ಬೈಸ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅವ್ರು ಯಾರೋ ಗೊತ್ತಿಲ್ಲ, ನಾವು ಯಾರೋ ಗೊತ್ತಿಲ್ಲ, ಏನೋ ಒಂದು ಸಣ್ಣ ಮಿಸ್ಟೇಕು. ಈ ಒಂದು ಇನ್ಸಿಡೆಂಟ್ಗಳೆಲ್ಲ ನಡೆದಿರುತ್ತೆ ಅವತ್ತಿನ ದಿನ. ಕಾರ್ ಮೇಲೆ ಕಾಗೆ ಕೂತ್ಕೊಂಡಿದ್ದ ದಿನ, ಅಥವಾ ತುಂಬ ನಮ್ಮ ಟೈಮ್ ಕೆಟ್ಟಿದ್ರೆ, ನಮ್ಗೇನಾದರೂ ಶನಿ ದಶ ನಡೀತಾ ಇದ್ರೆ, ನಾನು ಹೇಳಿದೆ ಇವಾಗ ಶನಿ ನಕ್ಷತ್ರ ಶನಿ ರಾಶಿ ಅಂತ, ಆ ರಾಶಿಯವರಾಗಿದ್ದರೆ ಶನಿ ನಕ್ಷತ್ರದವರಾಗಿದ್ದರೆ ಕಾರ್ನೇ ಕಳ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ದೊಡ್ಡ ದೊಡ್ಡ ಒಂದು ಅಪಾಯಗಳನ್ನ ನಾವು ಎದುರಿಸ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು, ಯಾಕಂದರೆ ಆ ಒಂದು ಇದಕ್ಕೆ ಅಷ್ಟು ಶಕ್ತಿ ಇದೆ. ಮತ್ತು ನೀವು ಸತ್ತಾಗ ಬಂದು ಕಾಗೆನೇ ಊಟ ಮಾಡಬೇಕು, ಅದನ್ನೆಲ್ಲರೂ ಕಾಯ್ತಿರ್ತಾರೆ ಅಂತಂದರೆ ಅದನ್ನು ತಂದು ಮನೆ ಒಳಗಡೆ ಯಾರೂ ಬಿಟ್ಕೊಳ್ಳಲ್ಲ. ಎಲ್ಲಿ ಹಾಕ್ತೀವಿ ನಾವು ಎಲ್ಲಿ ಆಚೆ ಕಡೆ ಯಾವುದೋ ಒಂದು ಸ್ಮಶಾನದ ಹತ್ರ ಹೋಗ್ತೀವಿ, ಅವ್ರಿಗೆ ಏನು ಪಿಂಡ ತರ್ಪಣ ಮಾಡಿರ್ತೀವಿ, ಇಲ್ಲ ಅವ್ರಿಗೆ ಬೇಕಾಗಿರೋದನ್ನ ಊಟನ ಹಾಕಿರ್ತೀವಿ, ಆವಾಗ ನಾವು ಕಾಯ್ತೀವಿ ಬಂದು ಊಟ ತಿನ್ಬಿಟ್ಟು ಹೋಗ್ಲಿ ಅಂತ. ತುಂಬ ನಾವು ಕಳ್ಕೊಂಡಿರೋರನ್ನ ಅವ್ರ ಮುಖಾಂತರ ನಾವು ನೋಡ್ಕೊಳ್ತೀವಿ. ಬದುಕಿರೋರ್ನ ಯಾರನ್ನೂ ಕಾಗೆ ಮುಖಾಂತರ, ಇಷ್ಟು ದಿನದಲ್ಲಿ ಕಾಗೆನ ಯಾರಾದರೂ ಬೇರೆ ಪಕ್ಷಿಗಳನ್ನೆಲ್ಲ ತೊಗೊಂಬಂದು ಪಂಜರದಲ್ಲಿಟ್ಟು ಸಾಕ್ತಾರೆ, ಇದೆಲ್ಲ ಮಾಡ್ತಾರೆ. ಕಾಗೆನ ಯಾರು ಬಂದು ಸಾಕಿದ್ದಾರೆ, ಯಾರು ತೊಗೊಂಡು ಬಂದು ಪಂಜರದಲ್ಲಿಟ್ಟು ಸಾಕಿದ್ದಾರೆ ಹೇಳಿ. ಇವಾಗೆಲ್ಲ ಬಿಳಿ ಕಾಗೆ ಕೂಡ ಬರ್ತಿದೆ, ಕಪ್ಪು ಕಾಗೆ ಹೋಗಿ ಬಿಳಿ ಕಾಗೆನ ಕೆಲವೊಂದು ಝೂಗಳಲ್ಲೆಲ್ಲ ನೋಡಿರ್ತೀವಿ, ಬಿಳಿ ಕಾಗೆ ಕೂಡ ಇದೆ. ಆ ಬಿಳಿ ಕಾಗೆಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಆ ಬಿಳಿ ಕಾಗೆ ಎಲ್ಲಾದರೂ ನೋಡಿದಾಗ ಕಾಣಿಸ್ಕೊಂಡಾಗ ನಾವು ಖುಷಿ ಪಡೋಣ. ಆದರೆ ಕಾಗೆ ತಪ್ಪು ಅಂತ ಹೇಳ್ತಿಲ್ಲ, ಯಾಕಂದರೆ ಅದು ಒಂದು ಪಕ್ಷಿ. ಅದಕ್ಕೆ ಶನಿಯನ್ನು ಹೋಲಿಸ್ತೀವಿ ನಾವು. ಶನಿ ಮಹಾತ್ಮ ಅಂದರೆ ಎಲ್ಲರೂ ಎದುರೋ ಅಂಥ ಒಂದು ಗ್ರಹ ಅದಾಗಿರುತ್ತೆ. ಯಾಕಂದರೆ ಎಲ್ಲರೂ ಕೂಡ ಆ ಶನಿ ದಶೆ ಆಗಿರ್ಬೋದು. ನೋಡಿ ಇವಾಗ ದರ್ಶನ್ ಅವ್ರಿಗೆ ಗುರು ದಶ ನಡೀತಾ ಇದೆ, ಗುರುದಶ ಎಂಡಿಂಗಲ್ಲಿದ್ದಾರೆ. ಅವ್ರಿಗೆ ಶನಿ ದಶ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಕೆಲವ್ರಿಗೆಲ್ಲ ಏನಾಗುತ್ತೆ, ಶನಿ ದಶ ಬರಬೇಕಾದ್ರೆ ಶನಿ ದಶ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ನೋಡಿರ್ತಾರೆ. ಅದೇ ರೀತಿ ಯಾಕಂದರೆ ಧರ್ಮ ಕರ್ಮಾಧಿಪತಿ ಅವನೇ ಆಗಿರೋದ್ರಿಂದ ಶನಿ ದಶೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಏನಾದರೂ ಒಂದು ಒಳ್ಳೆಯದನ್ನೇ ಮಾಡಿಬಿಟ್ಟು ಹೋಗಿರ್ತಾನೆ. ಅದು 7.5 ಆಗಿರ್ಬೋದು, ದಶಾಭುಕ್ತಿಯಲ್ಲಾದರೂ ಆಗಿರ್ಬೋದು. ಅದೇ ರೀತಿ ನೋಡಿ ದರ್ಶನ್ ಅವ್ರಿಗೆ ಇವಾಗ ಗುರುದಶೆ ಮುಗಿದು ಶನಿ ದಶೆ ಇನ್ನೇನು ಬರ್ತಾ ಇದೆ, ಅವರು ಎಲ್ಲ ಕಷ್ಟ ಎಲ್ಲ ನೋವನ್ನು ಇವಾಗ ನೋಡ್ತಾ ಇದ್ದಾರೆ. ಅಂದರೆ ಶನಿ ಎಂಟರ್ ಇವಾಗ. ಅದೇ ರೀತಿ ಅವ್ರಿಗೆ ಶನಿ ದಶ ಮುಗಿಯೋ ಅಷ್ಟರಲ್ಲಿ ಅವ್ರಿಗೆ ತುಂಬ ಒಳ್ಳೇದಾಗ್ಬೋದು ಅವರ ಲೈಫಲ್ಲಿ, ಅವರ ಜೀವನದಲ್ಲಿ. ಆ ಶನಿ ದಶೆಯಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಈ ದಶ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಆ ಶನಿ ನಕ್ಷತ್ರ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಶನಿ ರಾಶಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲವೂ ಕೂಡ ಇದ್ದಾಗ ನಾವು ಹೇಗೆ ನಡ್ಕೋಬೇಕು, ಗೌರವ ಕೊಡಬೇಕು. ದೇವ್ರನ್ನ ನೀವು ಪ್ರಾರ್ಥಿಸಿ ಮುಗಿರಿ. ಇವತ್ತಿನವರೆಗೂ ಎಲ್ಲಾ ದೇವ್ರ ಫೋಟೋನು ತಂದು ನಿಮ್ಮ ಮನೇಲಿ ಇಟ್ಕೊಂಡಿರ್ತೀರ, ಎಲ್ಲಾರ ಮನೇಲೂ ಎಲ್ಲಾ ದೇವ್ರ ಫೋಟೋ ಇರುತ್ತೆ. ಶನಿ ಮಹಾತ್ಮನ್ ಫೋಟೋ ಯಾರ ಮನೇಲಿ ನೋಡಿದೀರಾ? ಇವತ್ತಿನವರೆಗೂ ಎಲ್ಲೂ ಇಲ್ಲ. ಅವರ ಒಂದು ಫೋಟೋ ಇಟ್ಕೊಳಕ್ಕಾಗಲ್ಲ ಅಂತ ಅವ್ರಿಗೆ ಬೇಕಾಗಿರೋವಂಥದ್ದು ಅವರ ಒಂದು ಬಟ್ಟೆ, ಬ್ಲ್ಯಾಕ್ ಅಂದರೆ ಶನಿನೇ, ಬಟ್ಟೆ ಅಲ್ಲೂ ಶನಿ ಇರ್ತಾನೆ, ಕಾಲು ಕಟ್ಟುವಂಥ ದಾರ ಅಲ್ಲೂ ಶನಿ ಇರ್ತಾನೆ. ನೀವು ಕೈ ಕಟ್ಕೊಳ್ಳಿ, ನಿಮಗೆ ದೃಷ್ಟಿನ ಕೈ ಕಟ್ಕೊಳ್ಳಿ ಅಂದರೆ ಅದೊಂದು ಮರ್ಯಾದೆ. ಅದನ್ನು ಬಿಟ್ಟು ನೀವು ಕಾಲು ಕಟ್ಕೊಂಡಾಗ ಅವು ಮರ್ಯಾದೆ ಮಾಡ್ದಂಗಾಗುತ್ತೆ. ಸೊ ಅದಕ್ಕೂ ಕೂಡ ನಾವು ಸಫರ್ ಮಾಡಬೇಕಾಗುತ್ತೆ. ಸೊ ಯಾರ್ಯಾರೆಲ್ಲ ಮನೇಲಿ ಕಪ್ಪು ಬಣ್ಣವನ್ನು ಉಪಯೋಗಿಸ್ತಿದ್ದೀರಾ ಅತಿ ಹೆಚ್ಚು, ಅದರಲ್ಲೂ ನೋಡಿ ನಿಮಗೆ ನಿಮ್ಮ ಬಾತ್ರೂಮು, ನಿಮ್ಮ ಟಾಯ್ಲೆಟ್ಟು ಯಾರೆಲ್ಲ, ಯಾಕಂದರೆ ತುಂಬ VIPs ಮನೇಲಿ ಬಾತ್ರೂಮು ಟಾಯ್ಲೆಟ್ ಎಲ್ಲ ಅತಿ ಹೆಚ್ಚು ಕಪ್ಪು ಬಣ್ಣ ಯೂಸ್ ಮಾಡಿರೋರೇ ಇವತ್ತು
ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರೋರು. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕಪ್ಪು ಬಣ್ಣದ ಬಗ್ಗೆ ಯೂಸ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ಕೊಡ್ರಿ. ಧನ್ಯವಾದ ಮೇಡಮ್. ನೋಡಿ, ಎಲ್ರಿಗೂ ಒಂದೇ ಕೇಳ್ಕೊಳ್ಳೋದು, ಕಪ್ಪು ಬಣ್ಣಕ್ಕೆ ನೀವು ಗೌರವವನ್ನು ಕೊಡಿ. ಅದನ್ನು ಬಿಟ್ಟು ಅದನ್ನು ಅತಿಯಾಗಿ ಎಲ್ಲಿ ಬಳಸಬೇಕೋ ಅಲ್ಲಿ ಬಳಸಿ, ಅದನ್ನು ಎಲ್ಲಿ ಬೇಕಂದ್ರೆ ಅಲ್ಲಿ ಬಳಸ್ಕೊಂಡು ಅವಮರ್ಯಾದೆ ಮಾಡಬೇಡಿ. ತುಂಬ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತೀರಾ. ನಿಮ್ಮ ಬಚ್ಚಲ ಮನೆಯಲ್ಲಿ ಒಂದು ಬಕೆಟನ್ನು ಕೂಡ ಕಪ್ಪು ಬಣ್ಣದ ಯೂಸ್ ಮಾಡಬೇಡಿ. ಖಂಡಿತವಾಗ್ಲೂ ನೀವು ಅದರಿಂದ ನೀವು ಹೊರಗಡೆ ಬರಬೇಕು. ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಮು, ನಿಮ್ಮ ಮನಿ ಪ್ರಾಬ್ಲಮ್ ಏನೇ ಇದ್ರೂ ಅದರಿಂದ ನೀವು ಹೊರಗಡೆ ಬರಬೇಕು ಅಂದರೆ ಆ ಒಂದು ಕಪ್ಪು ಬಣ್ಣಕ್ಕೆ ಗೌರವ ಕೊಡಿ. ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಸಮಸ್ತ ಕರ್ನಾಟಕ ನಾಡಿನ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.